ವಾಯುರೇವ ವೇದ್ಯವಾಯ ಗೃಹಾಮಿ ಅಪಾಯ ಟಿ.ವಿ. ಸದಾನಂದಗೌಡರು ಜನ್ಮದಿನ 71ರ ಜನ್ಮದಿನ. 70 ವಸಂತಗಳನ್ನು ದಾಟಿ 71ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು ಭಾಳ ರಾಜಕಾರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರದ ಮಂತ್ರಿಗಳಾಗಿದ್ದರು. ಅವ್ರಿಗೆ ಅವಕಾಶ ಸಿಕ್ಕಷ್ಟು ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಹೆಸರು ಕೂಡ ಇತ್ತು. ಕೊರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಅಂತಂತೂ ನಮ್ಮ ಈ ಕ್ಷೇತ್ರದಲ್ಲಿ ಎಷ್ಟು ಕೇಳಿದ್ವಿ. ನಮ್ಮ ಶಾಸಕರು ಗೋಪಾಲಣ್ಣವರು ಹೇಳಿದರು ಇದು ಭಾಳ ಒತ್ತಬೇಕು ಅಂತ. ಹಾಗೆ ಇಡೀ ಇಂಡಿಯಾದಲ್ಲಿ ಎಷ್ಟು ಈ ವ್ಯಾಕ್ಸಿನ್ ಬೇಕು ಅಷ್ಟು ವ್ಯಾಕ್ಸಿನ್ ಕೊಡೋದು ಕೆಲಸವನ್ನು ಮಾಡೋದು, ಜೀವ ಉಳಿಸುವಂಥ ಕೆಲಸ ಅದು. ಅದನ್ನು ಸದಾನಂದಗೌಡರು ಮಾಡೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತದೆ. ಅವ್ರ ಜನ್ಮದಿನಕ್ಕೆ ಶುಭಾಶಯ ಕೋರಲಿಕ್ಕೆ ನಮ್ಮ ಕ್ಷೇತ್ರದಿಂದ ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದು ಮಾಡಿದ್ರು. ಒಳಗೆ ಆಶೆ ಕೂಡ ಇದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಅವ್ರಿಗೆ ವಿಶ್ ಮಾಡ್ಕೊಂಡು ಬಂದಿದ್ವಿ. ಅವ್ರಿಗೆ ಮತ್ತಷ್ಟು ರಾಜಕಾರಣದಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇನ್ನೂ ಕೆಲಸ ಮಾಡುವಂಥ ಹುಮ್ಮಸ್ಸಿದೆ ಅವ್ರಿಗೆ. ಜನರಿಗೂ ಅಷ್ಟೇ, ಕಾರ್ಯಕರ್ತರ ಮುಖಂಡರು ಕೂಡ ಅಪಾರದ ಗೌರವವನ್ನು ಒತ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇನ್ನಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಿನ ಅಭ್ಯರ್ಥಿ ಬಗ್ಗೆ ಸಾಕಷ್ಟು ಬಿಜೆಪಿ ಪಕ್ಷದ ಸ್ಥಳೀಯ ಮುಖಂಡಗಳ ಅಸಮಾಧಾನ ಇದೆ. ಕೇಂದ್ರ ಸರ್ಕಾರ ಪಕ್ಷದಿಂದ ಟಿಕೆಟ್ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ಪಕ್ಷದ ಪರವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಪರ ವಿರೋಧ ಅನ್ನೋದಕ್ಕಿಂತ ಪಕ್ಷ ಭಾಳ ಮುಖ್ಯ ನಮಗೆ. ಅದರಿಂದ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಇದೆ.